ನಮ್ಮನೆ ಮುದ್ದು ಅಬ್ರಂಜಿ ಕಣೋ. ಆ ಮನುಷ್ಯನೇ ದೂರ್ವಾಸನ ವಂಶದವ್ರು. ಸಣ್ಣ ಸಣ್ಣಕ್ಕೆಲ್ಲ ಸಿಡುಕ್ತಿರ್ತಾರೆ. ನಿಜ, ಸಿಡುಕ್ತಾನೆ ಇರ್ತಾರೆ. ಅವ್ರ ಕೋಪ ಕಡಿಮೆ ಮಾಡಿ ಅವ್ರನ್ನ ಹೆಂಗಾದ್ರು ಹೊಲಿಸ್ಕೊಂಡು ಅವ್ರನ್ನ ನಗಿಸ್ಬೇಕು ಅನ್ನಿಸ್ತಾ ಇದೆ. ಹೇಗೆ ಮಾಡಲಿ ಮಾಮ್? ಅಯ್ಯೋ ಪುಟಾಣಿ, ಅಪ್ಪನ ಮೇಲೆ ನಿಂಗೆ ಇಷ್ಟೊಂದು ಪ್ರೀತಿ ಹೇಗೋ ಬಂತು? ಅಲ್ಲ, ಅವ್ರು ಅಷ್ಟೊಂದು ಬೈತಾರೆ, ಆದ್ರೂ ನಿಂಗೆ ಬೇಜಾರೇ ಇಲ್ವಾ? ಚಿನ್ನ ಮರಿ. ಇಲ್ಲ ಮಾಮ್, ಯಾಕೋ ಕೋಪನೇ ಬರ್ತಾ ಇಲ್ಲ. ತುಂಬ ಖುಷಿ ಆಗ್ತಾ ಇದೆ. ಅದೇ ಖುಷಿಲಿ ಅವ್ರ ಬೇಜಾರನ್ನೆಲ್ಲ ಕಡಿಮೆ ಮಾಡಿ ಅವ್ರನ್ನ ನಗಿಸ್ಬೇಕು ಅನ್ನಿಸ್ತಿದೆ. ಏನು ಮಾಡಿದ್ರೆ ನಗ್ತಾರೆ ಮಾಮ್ ಅವರು? ಅಯ್ಯೋ, ಇದು ಸಿಂಪಲ್ ವಿಷಯ ಮಗ್ನೆ. ನಿಮ್ಮ ಅಪ್ಪಂಗೆ ಸರ್ಪ್ರೈಸ್ ಕೊಡು. ಸರ್ಪ್ರೈಸಾ? ಇಂಥ ಸಿಡುಕ್ ಮುಚ್ಚಿ ಸಿದ್ದಪ್ಪಗಳನ್ನ ಸರ್ಪ್ರೈಸ್ ಕೊಟ್ಟ ಹೊಲಿಸ್ಕೋಬೇಕು. ಮೊದಲು ಅವ್ರಿಗೇನು ಇಷ್ಟ ಏನಿಲ್ಲ ಅಂತ ಲಿಸ್ಟ್ ಮಾಡ್ಕೋಬೇಕು. ಆಮೇಲೆ ಒಂದೊಂದಾಗೆ ಸಡನ್ ಆಗಿ ಅದನ್ನೆಲ್ಲ ನೆರವೇರಿಸ್ತಾ ಬರಬೇಕು. ಉದಾಹರಣೆಗೆ ನಿಮ್ಮ ಅಪ್ಪಗೆ ಪಿ.ಬಿ. ಶ್ರೀನಿವಾಸ್ ಹಾಡಿದ್ರೆ ತುಂಬ ಇಷ್ಟ, ಅದನ್ನು ಕೇಳಿಸು. ಆಮೇಲೆ ಹನುಮಾನ್ ಚಾಳೀಸ ತುಂಬ ಇಷ್ಟ ಕಣೋ, ಅದನ್ನು ಕಲ್ತ್ಕೊಂಡು ಹಾಡು. ಆಮೇಲೆ ಗುಂಡಪ್ಪನ ಹೋಟೆಲ್ ಸ್ವೀಟ್ಸ್ ಅಂದ್ರೆ ತುಂಬಾ ಇಷ್ಟ, ಅದನ್ನು ತಂದು ಕೊಟ್ಬಿಡು. ಹೀಗೆ ಸಡನ್ ಆಗಿ ಸರ್ಪ್ರೈಸ್ ಕೊಡ್ತಾ ಇರು. ಅವಾಗ ಅವ್ರಿಗೆ ಖುಷಿ ಆಗುತ್ತೆ, ತಾನಾಗೆ ನಗ್ತಾರೆ. ಹೇಗೆ? ಸೂಪರ್ ಮಾಮ್, ಒಳ್ಳೊಳ್ಳೆ ಐಡಿಯಾ ಇಟ್ಟಿದ್ಯಾ ನಿನ್ನ ತಲೆಯಲ್ಲಿ. ಲವ್ ಯು. ಐ ಲವ್ ಯು ಟು. ಸರ್ಪ್ರೈಸ್ ಅಲ್ವಾ? ಕೊಡ್ತೀನಿ. La 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 la. ನಮ್ಮ ಶಾಲಿನಿ ಟೀಚರ್ ಬಗ್ಗೆ ಡೀಟೇಲ್ಸ್ ಕಲೆಕ್ಟ್ ಮಾಡಬೇಕು. ಅವ್ರ ಇಷ್ಟ ಕಷ್ಟ ಎಲ್ಲ ತಿಳ್ಕೊಬೇಕು ಅಂದರೆ ಅದಕ್ಕೆ ಈ ಪಾರ್ಟಿನೇ ಸರಿ. ಇವಳು ಹೆಂಗಾರು ಮಾಡಿ ಪರಿಚಯ ಮಾಡಿಕೊಂಡು ಫ್ರೆಂಡ್ಶಿಪ್ ಬೆಳೆಸ್ಕೊಂಡು ನಮ್ಮ ಶಾಲಿನಿ ಟೀಚರ್ ಬಗ್ಗೆ ಡೀಟೇಲ್ಸ್ ಕಲೆಕ್ಟ್ ಮಾಡಲೇಬೇಕು. ಎಸ್, ಗಾಡ್ ಪ್ಲೀಸ್ ಸೇವ್ ಮೀ. ಅಯ್ಯೋ ಸಾರಿ ರೀ,